ಇವತ್ತಿನ ವಿಡಿಯೋದಲ್ಲಿ ನಾವು ಹ್ಯಾವ್ ಅನ್ನು ಹೇಗೆ ಬಳಸಬೇಕು ಮತ್ತು ಹ್ಯಾವ್ ಅನ್ನು ಎಷ್ಟು ರೀತಿಯಲ್ಲಿ ಬಳಕೆಯಾಗುತ್ತದೆ, ಎಲ್ಲೆಲ್ಲಿ ಬಳಕೆಯಾಗುತ್ತದೆ ಎಂಬುದನ್ನು ಕಲಿಯೋಣ ಬನ್ನಿ. ಹ್ಯಾವ್ ಅನ್ನು ನಾವು ಎರಡು ರೀತಿಯಾಗಿ ಬಳಸುತ್ತೇವೆ. ಆಸ್ ಅ ಮೇನ್ ವರ್ಬ್ ಆ್ಯಂಡ್ ಆನ್ ಆಕ್ಸಿಲರಿ ವರ್ಬ್. ಆಕ್ಸಿಲರಿ ವರ್ಬ್ ಇದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತಲೂ ಹೇಳ್ತೀವಿ. ಆಕ್ಸಿಲರಿ ವರ್ಬ್ ಇದು ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ಉಪಯೋಗವಾಗುತ್ತದೆ. ಇವತ್ತು ನಾವು ಹ್ಯಾವ್ ಆಸ್ ಅ ಮೇನ್ ವರ್ಬ್ ಬಗ್ಗೆ ತಿಳಿದುಕೊಳ್ಳೋಣ. ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್. ಹ್ಯಾವ್ನ ಸಬ್ಜೆಕ್ಟ್ಗಳಾಗಿ ಐ, ಯು, ವಿ, ದೇ ಇವುಗಳನ್ನು ಉಪಯೋಗವಾಗುತ್ತವೆ ಮತ್ತು ಹ್ಯಾಸ್ನ ಸಬ್ಜೆಕ್ಟ್ಗಳಾಗಿ ಶಿ, ಹಿ, ಇಟ್ ಮತ್ತು ನೇಮ್ಸ್ಗಳಾಗಿ ಉಪಯೋಗವಾಗುತ್ತವೆ. ದೆನ್ ಹ್ಯಾಡ್ ಸಬ್ಜೆಕ್ಟ್ಗಳಾಗಿ ಆಲ್ ಸಬ್ಜೆಕ್ಟ್ ಇನ್ ದ ಪಾಸ್ಟ್. ಹ್ಯಾಡಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಉಪಯೋಗವಾಗುತ್ತವೆ, ಅದು ಪಾಸ್ಟಲ್ಲಿ. ಸೆಂಟೆನ್ಸಸ್ಗಳ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ಪೊಸಿಷನ್ನಲ್ಲಿ ಹ್ಯಾವ್ನ ಬಳಕೆ. ಐ ಹ್ಯಾವ್ ಅ ಪೆನ್. ನಾನು ಒಂದು ಪೆನ್ನು ಹೊಂದಿದ್ದೇನೆ. ಐ ಹ್ಯಾವ್ ಅ ಲ್ಯಾಪ್ಟಾಪ್. ನಾನು ಒಂದು ಲ್ಯಾಪ್ಟಾಪ್ ಹೊಂದಿದ್ದೇನೆ. ಇದಕ್ಕೆ ನಾವು ನೆಗೆಟಿವ್ ಮಾಡಬೇಕಾದ್ರೆ ಐ ಡೋಂಟ್ ಹ್ಯಾವ್ ಅ ಪೆನ್. ನಾನು ಪೆನ್ನನ್ನು ಹೊಂದಿಲ್ಲ. ಶಿ ಹ್ಯಾಸ್ ಅ ಕಾರ್. ಅವಳು ಒಂದು ಕಾರು ಹೊಂದಿದ್ದಾಳೆ. ನಾನು ಹಣ ಹೊಂದಿದ್ದೇನೆ. ಐ ಹ್ಯಾವ್ ಮನಿ. ಹಿ ಹ್ಯಾಡ್ ಅ ಬೈಕ್. ಅವನು ಒಂದು ಬೈಕನ್ನು ಹೊಂದಿದ್ದ. ಇದು ಪಾಸ್ಟ್ ಸೆಂಟೆನ್ಸ್ ಆಗುತ್ತೆ. ಡು ಯು ಹ್ಯಾವ್ ಅ ಕಾರ್. ನೀನು ಕಾರನ್ನು ಹೊಂದಿದ್ದೀಯಾ? ರಿಲೇಷನ್ಶಿಪ್ನಲ್ಲಿ ಹೇಳಬೇಕಾದ್ರೆ ನಾವು ಹ್ಯಾವ್ ಅನ್ನು ಉಪಯೋಗಿಸುತ್ತೇವೆ. ಐ ಹ್ಯಾವ್ ಅ 2 ಸಿಸ್ಟರ್ಸ್. ನಾನು 2 ಸಹೋದರಿಯರನ್ನು ಹೊಂದಿದ್ದೇನೆ. ಹಿ ಹ್ಯಾಸ್ 3 ಫ್ರೆಂಡ್ಸ್. ಅವನು 3 ಗೆಳೆಯರನ್ನು ಹೊಂದಿದ್ದಾನೆ ಅಥವಾ ಅವನಿಗೆ 3 ಸ್ನೇಹಿತರಿದ್ದಾರೆ. ಮೈ ಸಿಸ್ಟರ್ ಹ್ಯಾಸ್ 2 ಚಿಲ್ಡ್ರನ್. ನನ್ನ ಸಹೋದರಿಯು 2 ಮಕ್ಕಳನ್ನು ಹೊಂದಿದ್ದಾಳೆ. ಐ ಹ್ಯಾವ್ ಮೆನಿ ಫ್ರೆಂಡ್ಸ್. ನನಗೆ ಹಲವಾರು ಸ್ನೇಹಿತರಿದ್ದಾರೆ. ಪ್ರಾಬ್ಲಮ್ಸ್ ಮತ್ತು ಡಿಫಿಕಲ್ಟೀಸ್ಗಳ ಬಗ್ಗೆ ಹೇಳಬೇಕಾದ್ರೂ ಹ್ಯಾವ್ ಅನ್ನು ಉಪಯೋಗಿಸುತ್ತೇವೆ. ಐ ಹ್ಯಾವ್ ಸಮ್ ಪ್ರಾಬ್ಲಮ್. ನಾನು ಸ್ವಲ್ಪ ಸಮಸ್ಯೆಯನ್ನು ಹೊಂದಿದ್ದೇನೆ. ಹಿ ಹ್ಯಾಡ್ ಎನ್ ಆಕ್ಸಿಡೆಂಟ್. ಅವನಿಗೆ ಅಪಘಾತವಾಗಿತ್ತು. ಹಿ ಹ್ಯಾಡ್ ಸಮ್ ಪ್ರಾಬ್ಲಮ್. ಅವನು ಸ್ವಲ್ಪ ಸಮಸ್ಯೆಯನ್ನು ಹೊಂದಿದ್ದ. ಯು ವಿಲ್ ನಾಟ್ ಹ್ಯಾವ್ ಎನಿ ಡಿಫಿಕಲ್ಟಿ. ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಇಲ್ನೆಸ್, ಅನಾರೋಗ್ಯದ ಬಗ್ಗೆ ಹೇಳಬೇಕಾದ್ರೂ ಹ್ಯಾವ್ ಅನ್ನು ಉಪಯೋಗಿಸುತ್ತೇವೆ. ಐ ಹ್ಯಾವ್ ಅ ಹೆಡ್ಏಕ್. ನನಗೆ ತಲೆನೋವಿದೆ. ಶಿ ಹ್ಯಾಸ್ ಅ ಕೋಲ್ಡ್. ಅವಳಿಗೆ ಶೀತವಿದೆ. ಹಿ ಹ್ಯಾಸ್ ಅ ಹಾರ್ಟ್ ಡಿಸೀಸ್. ಅವನಿಗೆ ಹೃದಯ ರೋಗವಿದೆ. ಎಕ್ಸ್ಪೀರಿಯನ್ಸಸ್ ಮತ್ತು ಆಕ್ಟಿವಿಟೀಸ್ಗಳ ಬಗ್ಗೆ ಹೇಳಬೇಕಾದ್ರೂ ಹ್ಯಾವ್ ಅನ್ನು ಉಪಯೋಗಿಸುತ್ತೇವೆ. ಐ ಹ್ಯಾಡ್ ಅ ಡ್ರೀಮ್. ನಾನು ಒಂದು ಕನಸು ನೋಡಿದ್ದೆ. ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಅದ್ಭುತ ಅನುಭವವಾಯಿತು ಅಥವಾ ಅನುಭವವಾಗಿತ್ತು. ವಿ ಆರ್ ಹ್ಯಾವಿಂಗ್ ಪಾರ್ಟಿ. ನಾವು ಪಾರ್ಟಿ ಮಾಡುತ್ತಿದ್ದೇವೆ. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ನಾವು ಅದ್ಭುತ ಸಮಯವನ್ನು ಕಳೆದೆವು ಅಥವಾ ಕಳೆದಿದ್ದೆವು. ಐ ವುಡ್ ಲೈಕ್ ಟು ಹ್ಯಾವ್ ಅ ಟ್ರೈ. ನಾನು ಪ್ರಯತ್ನಿಸಲು ಬಯಸುತ್ತೇನೆ. ಈಟಿಂಗ್ ಮತ್ತು ಡ್ರಿಂಕ್, ತಿನ್ನುವಾಗ ಮತ್ತು ಕುಡಿಯುವಾಗಲೂ ಕೂಡ ನಾವು ಹ್ಯಾವ್ ಅನ್ನು ಬಳಸುತ್ತೇವೆ. ಕ್ಯಾನ್ ಐ ಹ್ಯಾವ್ ಕಪ್ ಆಫ್ ಕಾಫಿ. ನಾನು ಒಂದು ಕಪ್ ಕಾಫಿ ಕುಡಿಯಬಹುದೇ? ಹ್ಯಾವ್ ದ ಫುಡ್. ಆಹಾರವನ್ನು ತೆಗೆದುಕೊಳ್ಳಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಹೇಳ್ತೀವಲ್ವ ಆಹಾರವನ್ನು ತೆಗೆದುಕೊಳ್ಳಿ ಅಂತ. ಹ್ಯಾವ್ ದ ವಾಟರ್. ನೀರನ್ನು ತೆಗೆದುಕೊಳ್ಳಿ. ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್. ಒಟ್ಟಿಗೆ ಊಟ ಮಾಡೋಣ. ವಿಶ್ ಮಾಡಬೇಕಾದ್ರೂ ನಾವು ಹ್ಯಾವ್ ಅನ್ನು ಉಪಯೋಗಿಸುತ್ತೇವೆ. ಹ್ಯಾವ್ ಅ ಗುಡ್ ಡೇ. ಒಳ್ಳೆಯ ದಿನ. ಹ್ಯಾವ್ ಅ ನೈಸ್ ಟ್ರಿಪ್. ಒಳ್ಳೆಯ ಪ್ರವಾಸವನ್ನು ಹೊಂದಿರಿ. ಹ್ಯಾವ್ ಅ ಗುಡ್ ಟೈಮ್. ಒಳ್ಳೆಯ ಸಮಯವನ್ನು ಆನಂದಿಸಿ. ಹ್ಯಾವ್ ಅ ಗುಡ್ ಡೇ. ಒಳ್ಳೆಯ ದಿನ. ಹೀಗೆ ಯಾರಿಗಾದರೂ ನಾವು ಶುಭ ಕೋರಬೇಕಾದ್ರೂ ಈ ಸೆಂಟೆನ್ಸ್ಗಳನ್ನು ಉಪಯೋಗಿಸುತ್ತೇವೆ. ಡೈಲಿ ರೂಟೀನ್ಸ್ ಬಗ್ಗೆ ಮತ್ತು ಟೈಮ್ ಬಗ್ಗೆ ಹೇಳೋದಾದರೂ ಹ್ಯಾವ್ ಅನ್ನು ಬಳಸುತ್ತೇವೆ. ಐ ಡೋಂಟ್ ಹ್ಯಾವ್ ಟೈಮ್. ನನಗೆ ಸಮಯವಿಲ್ಲ. ಡೂ ಯು ಹ್ಯಾವ್ ಟೈಮ್. ನಿನಗೆ ಸಮಯವಿದೆಯೇ? ಐ ಹ್ಯಾವ್ ಅ ಬಾತ್ ಎವ್ರಿ ಡೇ. ನಾನು ಪ್ರತಿದಿನ ಸ್ನಾನ ಮಾಡುತ್ತೇನೆ. ಹ್ಯಾವ್ ಅ ನ್ಯಾಪ್. ಚಿಕ್ಕ ನಿದ್ರೆ ಮಾಡಿ. ಹ್ಯಾವ್ ಅ ರೆಸ್ಟ್. ವಿಶ್ರಾಂತಿ ಪಡೆಯಿರಿ. ಈ ಸೆಂಟೆನ್ಸಸ್ ಎಕ್ಸಾಂಪಲ್ ಅನ್ನು ನೋಡಿ ಇನ್ನು ಹೆಚ್ಚಿನ ಸೆಂಟೆನ್ಸಸ್ಗಳನ್ನು ನೀವೇ ಮಾಡಬಹುದು. ನೆಗೆಟಿವ್ ಸೆಂಟೆನ್ಸಸ್ ಮತ್ತು ಇಂಟರೋಗೇಟಿವ್ ಸೆಂಟೆನ್ಸಸ್ಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡಬಹುದು. ಏಕೆಂದ್ರೆ ಎಷ್ಟು ನಾವು ಸೆಂಟೆನ್ಸಸ್ಗಳನ್ನು ಕಲೆಕ್ಷನ್ ಮಾಡ್ತಾ ಹೋಗ್ತೀವಿ ಅಷ್ಟೇ ನಮ್ಮ ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.